ಪೀತಬೈಲ್ನಲ್ಲಿ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಗಿತ್ತು ಗೊತ್ತಾ ಎಎನ್ಎಫ್ ಕಾರ್ಯಾಚರಣೆ? ಎನ್ಕೌಂಟರ್ ನಡೆದಂತಹ ಸ್ಥಳದಲ್ಲಿ ನ್ಯೂಸ್ 18 ಪ್ರತ್ಯಕ್ಷ ವರದಿಯನ್ನ ಮಾಡಿರುವಂತದ್ದು. ಆಂಟಿ ನಾರ್ಕೋಟಿಕ್ ಫೋರ್ಸ್ ಯಾವ ರೀತಿಯಾದಂತಹ ಕಾರ್ಯಾಚರಣೆಯನ್ನ ನಡೆಸಿತ್ತು ಪ್ರೀತಮ್ ಗೌಡನನ್ನ ಹೊಡೆದುರುಳಿಸುವಲ್ಲಿ, ಅಂದ್ರೆ ವಿಕ್ರಮ್ ಗೌಡನನ್ನ ಹೊಡೆದುರುಳಿಸುವಲ್ಲಿ. ಯಾಕಂದ್ರೆ ಎಎನ್ಎಫ್ ಟೀಮ್ ಎನ್ಕೌಂಟರ್ ಮಾಡಿತ್ತು. ಅದೇ ಜಾಗದಿಂದ ನಮ್ಮ ನ್ಯೂಸ್ 18 ಪ್ರತ್ಯಕ್ಷ ವರದಿಯನ್ನ ನೀಡಿರುವಂತದ್ದು. ಮನೆ ಅಂಗಳದಲ್ಲಿ ಎನ್ಕೌಂಟರ್ ಕತೆ ಹೇಳ್ತಿವೆ ಕುರುಹುಗಳು. ತುಳಸಿ ಕಟ್ಟೆ ಮನೆಯ ಕಂಬಕ್ಕೆ ಸಿಡಿದಿರೋ ಗುಂಡುಗಳು, ಮನೆ ಒಳಗಿನಿಂದ ನಡೆದಿತ್ತು ವಿಕ್ರಮ್ ಮೇಲೆ ಗುಂಡಿನ ದಾಳಿಗಳು. ಅದಕ್ಕೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿರುವಂತದ್ದು ನಮ್ಮ ನ್ಯೂಸ್ 18 ರಿಪೋರ್ಟರ್. ಎನ್ಕೌಂಟರ್ ನಡೆದಂತಹ ಜಯಂತ್ ಗೌಡ ಮನೆ ಬಳಿಯಿಂದ ಉಡುಪಿ ಪ್ರತಿನಿಧಿ ಗಣೇಶ್ ಸೈಬ್ರಕಟ್ಟೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಆ ಸ್ಥಳ ಇರಬಹುದು, ಯಾವ ರೀತಿಯಾಗಿ ಎನ್ಕೌಂಟರ್ ನಡೀತು, ಆ ಗುಂಡು ಇರಬಹುದು, ಆ ತುಳಸಿ ಕಟ್ಟೆಯ ಸ್ಥಳ ಇರಬಹುದು, ಮನೆಯ ಒಳಗಿನಿಂದ ಯಾವ ರೀತಿಯಾಗಿ ವಿಕ್ರಮ್ ಗೌಡನನ್ನ ಕಾರ್ಯಾಚರಣೆ ಮೂಲಕ ಹೊಡೆದುರುಳಿಸಲಾಗಿತ್ತು ಅನ್ನುವಂತಹ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್ ಸೈಬ್ರಕಟ್ಟೆ. ಕರಾವಳಿಯ ಅದರಲ್ಲಿ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಎನ್ಕೌಂಟರ್ ಮೂಲಕ ಮತ್ತೆ ಸದ್ದಾಗಿರುವಂತದ್ದು. ಈ ಭಾಗದಲ್ಲಿ ನಕ್ಸಲ್ ಚಟುವಟಿಕೆಗಳು ಮತ್ತೆ ಮುಂದುವರಿದಂತೂ ಕಳೆದ 2 ದಶಕದ ಹಿಂದೆ ಈ ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ಇರುವಂತದ್ದು. 1 ದಶಕದ ಹಿಂದೆ ಈ ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ಇಲ್ಲದಿರುವಂತದ್ದು. ವಿಕ್ರಮ್ ಗೌಡ ಈ ಭಾಗದಲ್ಲಿ ಎನ್ಕೌಂಟರ್ ಆಗಿರುವಂತದ್ದು. ಎನ್ಕೌಂಟರ್ ಆಗಿರುವಂತಹ ಪ್ರದೇಶದಲ್ಲಿ ನಾವಿರುವಂತದ್ದು. ಎನ್ಕೌಂಟರ್ ಆಗಿರುವುದಕ್ಕೆ ಕೆಲವೊಂದು ಪುರಾವೆಗಳು ಈ ಪ್ರದೇಶದಲ್ಲಿ ದೊರಕಿರುವಂತದ್ದು. ಇಲ್ಲಿ ನೋಡ್ತಾ ಇರುವಂತಹ ಅಡಿಕೆ ಮರದ ಒಳಗೆ ಬುಲೆಟ್ ಅಲ್ಲಿ ಅಂಟಿಸಿಕೊಂಡಿರುವಂತದ್ದು. ಅಂದ್ರೆ ಆ ಭಾಗದಿಂದ ಈ ಭಾಗಕ್ಕೆ ಫೈರ್ ಆಗಿರುವಂತ ಸಾಧ್ಯತೆಗಳಿರುವಂತದ್ದು. ಅಂದ್ರೆ ವಿಕ್ರಮ್ ಗೌಡ ಈ ಮನೆಗೆ ಪ್ರವೇಶಿಸುತ್ತಿರುತ್ತದಂತೆ ಅವನ ಮೇಲೆ ಫೈರ್ಗಳು ಆಗ್ತದೆ. ಆ ಫೈರ್ಗಳು ಆಗಿದ್ದ ಕೇಳಿದ ಏನು 3-4 ನಕ್ಸಲರ ತಂಡ ಈ ದುರ್ಗಮ ಪ್ರದೇಶ ಅಂದ್ರೆ ಈ ಕಾಲುದಾರಿ ಮೂಲಕ ಕಾಡಿನ ಪ್ರದೇಶಕ್ಕೆ ಓಡಿ ಹೋಗಿರಬಹುದು ಅನ್ನುವಂತ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿತ್ತು. ಇದಕ್ಕೆ ಪೂರಕ ಅನ್ನುವಂತ ರೀತಿಯಲ್ಲಿ ಈ ಮರದಲ್ಲಿಯೂ ಸಹ ಏನು ಬುಲೆಟಿನ ಮಾರ್ಕ್ ಗಳಿರುವಂತದ್ದು, ಒಂದು 4-5ರಿಂದ 6 ಬುಲೆಟಿನ ಮಾರ್ಕ್ ಗಳಿರುವಂತದ್ದು. ಇಲ್ಲಿ ಅಂದ್ರೆ ಎಎನ್ಎಫ್ ಸಿಬ್ಬಂದಿಗಳು ಎದುರು ಭಾಗದಿಂದ ಈ ಭಾಗಕ್ಕೆ ಏನು ಫೈರ್ ಮಾಡಿರುವಂತ ಸಾಧ್ಯತೆಗಳಿರುವಂತದ್ದು. ಪ್ರತಿ ದಾಳಿ ಕೂಡ ಆಗಿದೆ ಅಂತ ಎಎನ್ಎಫ್ ಪೊಲೀಸರು ಮಾಹಿತಿಯನ್ನ ನೀಡ್ತಿರುವಂತದ್ದು. ಒಟ್ಟಾರೆ ಈ ಭಾಗದ ಎನ್ಕೌಂಟರ್ ಇಂದ ಮತ್ತೆ ನಕ್ಸಲ್ ಚಟುವಟಿಕೆಗಳಿಗೆ ಗರಿಗೆದಿರುವಂತದ್ದು. 1 ವಿಕೆಟ್ ಹೋಗಿದೆ, ಆದ್ರೆ ಇನ್ನೂ ಎಷ್ಟು ವಿಕೆಟ್ಗಳು ಈ ಭಾಗದಲ್ಲಿ ಇದೆ, ಹಾಗೆ ಕಾಡಿನ ಮೂಲಕ ಇನ್ನಿಷ್ಟು ಜನ ಅರಿತುಕೊಂಡಿದ್ದಾರೆ ಅನ್ನೋದಂತ ಇನ್ನು ಮುಂದೆ ಪೊಲೀಸ್ ಇಲಾಖೆಗಳು ಮಾಹಿತಿಯನ್ನ ನೀಡಬೇಕಾಗಿದೆ. ಉಡುಪಿಯಿಂದ ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.